ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ, ನಾನು ತುಂಬಾ ಚೆನ್ನಾಗಿದೆ. ನೀವೆಲ್ಲ ಹೇಗಿದ್ದೀರ ಅಂತಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಈ ಬ್ಲಾಗ್ನ ನಾನು ಅಪ್ಲೋಡ್ ಮಾಡಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾನು ಒಂದು ಮೆಮೊರಿ ಇರಲಿ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಿಲ್ವಾ, ಸುಮಾರು ವರ್ಷಗಳಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ನನಗೆ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಎಡಿಟಿಂಗ್ ಯಾವ ಥರ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನಾನು ಕಲಿತು ಎಡಿಟ್ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡೋಷ್ಟರೊಳಗೆ ಲೇಟ್ ಆಗಿಬಿಡ್ತು. ಸೊ ಚಿಕ್ಕ ಪುಟ್ಟ ಸಮಸ್ಯೆಗಳು ಚಿಕ್ಕವು ಬಂದು ಅದೆಲ್ಲ ಇನ್ನೂ ಸ್ವಲ್ಪ ಲೇಟ್ ಆಯಿತು. ಸೊ ಇದು ಹೋದ ವರ್ಷದ ವೀಡಿಯೋ, ಸಂಕ್ರಾಂತಿ ಹಬ್ಬದ್ದು. ಸೊ ಸ್ಟಿಲ್ ಮೆಮೊರಿ ಇರಲಿ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಹೋದ ವರ್ಷ. ಸೊ ಈ ವರ್ಷಕ್ಕೆ ಸಂಕ್ರಾಂತಿ ಹಬ್ಬ ಬರೋಷ್ಟರೊಳಗೆ ತುಂಬಾ ನಾವು ತುಂಬ ನೆನೆಸ್ಕೊಂಡು ಹಬ್ಬ ಮಾಡ್ಕೊಂಡ್ವಿ. ಏನಪ್ಪ ವಿಶೇಷ ಅಂತಂದರೆ, ಫಸ್ಟ್ ಟೈಮ್ ನಾವು ನಮ್ಮ ಅತ್ತೆಯ ಮನೆಗೆ ಊರಿಗೆ ಹೋಗಿದ್ದು ಎಲ್ಲರ ಜೊತೆ, ಅಂದರೆ ಫುಲ್ ಫ್ಯಾಮ್ಲಿ 4 ಮೆಂಬರ್ಸ್, ನಾನು, ನಮ್ಮ ಯಜಮಾನ್ರು, ವೈಶು, ದೈವಿ, ಫಸ್ಟ್ ಟೈಮ್ 4 ಜನ ಜೊತೆ ಸೇರಿ ನಮ್ಮ ವೈನಿ ಮನೆಗೆ ಹೋಗಿದ್ದು ಹಬ್ಬಕ್ಕೆ. ಸೊ ಅಲ್ಲೇ ಹಬ್ಬವನ್ನು ಆಚರಣೆ ಮಾಡಿದ್ವಿ, ತುಂಬಾ ಖುಷಿಯಿಂದ ಆಚರಣೆ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಭಾವವರು ಕೂಡ ಬಂದಿದ್ದರು, ತುಂಬ ಚೆನ್ನಾಗಿತ್ತು. ಇಲ್ಲಿ ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೆ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ತುಂಬಾ ಖುಷಿ ಇತ್ತು ಅವತ್ತಿನ ದಿನ. ಏನೆಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ ಇಲ್ಲಿ. ಒಂದು 4 ಡೇಸಿಗೆ ಅಲ್ವಾ, ಸೊ ಮಕ್ಕಳ ಬಟ್ಟೆನೇ ಜಾಸ್ತಿ ಇದ್ವು. ಏನೆಲ್ಲ ಎಂಜಾಯ್ ಮಾಡಿದ್ವಿ, ಯಾವ ಥರ ನಾವು ತಿಂಡಿಗಳನ್ನು ಮಾಡ್ಕೊಂಡು ತಿಂದ್ವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು. ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಇತ್ತು ನನಗೆ. ನೀವೆಲ್ಲ ಈ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಈ ವರ್ಷವೂ ಸೆಲೆಬ್ರೇಟ್ ಮಾಡಿದ್ದು, ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ನೋಡ್ಕೊಂಡು ಬನ್ನಿ. ಪ್ಲೀಸ್ ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಒಂದು ಲೈಕ್ ನನಗೆ ತುಂಬ ಮೋಟಿವ್ ಆಗುತ್ತೆ. ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ಅಂತೇಳಿ ಅನಿಸುತ್ತೆ, ಬಟ್ 1 ಲೈಕ್ ಮಾಡಿ. ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಜಾಯಿನ್ ಆ್ಯಸ್ ಬ್ಯೂಟಿಫುಲ್ ಫ್ಯಾಮಿಲಿ. ಮುಂದೆ ವೀಡಿಯೋಸ್ ಬರ್ತವೆ ಗೈಸ್, ಚೆನ್ನಾಗಿರ್ತವೆ ಅಂತ ಅಂದ್ಕೊತೀನಿ. ಸ್ಟೇ ಟ್ಯೂನ್. ಅದಷ್ಟೇ ತೋರಿಸ್ತಿದ್ದೀನಿ ಅಷ್ಟೇ. ಈ ಒಂದು ಸ್ವಲ್ಪ ತಂಪು ಜಾಸ್ತಿ ಇದೆ ಅಂತಲ್ಲಿ, ಸೊ ಸ್ವೆಟರ್ ಅದೆಲ್ಲ ಇಟ್ಕೋಬೇಕು, ಸ್ವೆಟರ್ಸು. ಸೊ ಮಾಯಿಶ್ಚರೈಸರ್ ಎಲ್ಲ ಇಟ್ಕೋಬೇಕು. ಆಮೇಲೆ ಇವಳು ಯಾಕೋ ತುಂಬ ಹಠ ಮಾಡ್ತಿದ್ದಾಳೆ, ತುಂಬ ಹಠ ಮಾಡ್ತಿದ್ದಾಳೆ. ಮೇ ಬಿ ಅಲ್ಲಿ ಬರ್ತಾ ಇರ್ಬೋದು ಅಂತ ಹೇಳಿದಾರಮ್ಮ. ಹೌದು, ಅಲ್ಲೂ ಬರ್ತಾ ಇದೆ ಅನಿಸುತ್ತೆ. ಸೊ ಹಾಗಾಗಿ ಅವಳು ತುಂಬ ಹಠ ಮಾಡ್ತಿದ್ದಾಳೆ. ಅಲ್ಲೊಂದು ಹೆಂಗಿರ್ತಾಳೋ ಗೊತ್ತಿಲ್ಲ. ನನ್ನ ಚಿನ್ನಮ್ಮ ಇದು, ನಮ್ಮ ಗುಂಡಮ್ಮ ಇದು, ಶುದ್ಧಮ್ಮ ಮಾಡ್ತೈತಿದ್ದು ಎಲ್ಲ. ಅದು ನೋಡ್ರಿ, ಬಸುಡು ಅದು ಅಲ್ಲಿ ಬರ್ತಿರಂಗಿದೆಲ್ಲ, ಅದು ಹಾಕಿ ಹಂಗೆ ಜಿಗಿತೈತೆ ಅಲ್ಲಮ್ಮ. ನಾವು ಅತ್ತೆ ಮನೆಗೆ ಹೋಗಿ ಬರ್ತೀವಲ್ಲಮ್ಮ. ವೈಶಕ್ಕ, ಹಾಯ್ ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್, ಹಲೋ, ಹಾಯ್ ಫ್ರೆಂಡ್ಸ್. ಲೆಟ್ಸ್ ಗೋ. ಇನ್ನು ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಏನು ಮಾಡ್ತಿದ್ರಿ ನೀವು? ಹಾಂ, ಅಲ್ಲಿ ಇಡಕ್ಕೆ ಹೋಗ್ತೀರಿ, ಇಟ್ಕೊಳಕ್ಕೆ ಹೋಗ್ತಿದ್ದೀರಾ? ಹಾಂ, ಏನು ಮಾಡಕತ್ತೀರಿ ನೀವು?
ಆ್ಯಕ್ಚುಲಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ಗೈಸ್. ತುಂಬ ವರ್ಷಗಳು ಅಂದರೆ ಲಾಸ್ಟ್ ಇಯರಿಂದ ಫೋನಲ್ಲೇ ಮೆಮೊರಿ ಹಾಕಿ ವೀಡಿಯೋಸ್ ಇಟ್ಕೊಂಡು ನಾನು ಅಂದ್ಕೊಂಡೆ. ಬಟ್ ಚೆನ್ನಾಗಿತ್ತು ನೋಡೋಕ್ಕೆ, ವೀಡಿಯೋ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿವಲ್ಲ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ನಾನಿಲ್ಲಿ ಹುಡುಕ್ತಾ ಇದ್ದೆ ಏನೇನು ಇಟ್ಕೋಬೇಕು, ಇನ್ನು ಏನೇನಿಲ್ಲ ಅಂತೇಳಿ ಕಬೋರ್ಡ್ಸಲ್ಲಿ. ಸೊ ನಾನಿಲ್ಲಿ ಪ್ಯಾಕ್ ಮಾಡ್ಕೊತಾ ಇದ್ದೆ. ನನ್ನ ಮಗಳು ಇಲ್ಲಿ ಬಂದು ಆಟಾಡ್ತಾ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ಲು ಅಂತ. ಆವಾಗ ತಾನೇ ಅವಳಿಗೆ ಅಲ್ಲಿ ಬರ್ತಾ ಇದ್ವು. ಸೊ ತುಂಬ ಎಂಜಾಯ್ ಇತ್ತು. ವಜ್ಜಮ್ಮ ನೋಡಿ ಏನು ಮಾಡಕತ್ತೀರಿ ನೀವು? ಏನು ಮಾಡಕತ್ತೀರಿ ನೀವು? ಮಮ್ಮಿ ನೋಡ್ಕೊಂಡು ಬರ್ತೀರಲ್ಲ ನೀವು ಮಮ್ಮಿನ ಅಲ್ಲ? Ahí, en ese punto porque ahí. ನೋಡೋದು ಯಾವ ರೀತಿ ಏನು ಹಿಂಗೆ ಮಾಡ್ತಾರೆ ಯಾವಾಗ 3 ದಿನ ಚೆನ್ನಾಗಿತ್ತು, 4ನೇ ದಿನಕ್ಕೆ ಸೊಳ್ಳೆ ಕಡೆ ಆಗತ್ತೆ ಊಟ. ಸೊಳ್ಳೆ ಬಂದು ಇಲ್ಲೆಲ್ಲ ಕಟ್ಕೊಂಡ್ರೆ ಆಯ್ತು. ಅದು ಸೊಳ್ಳೆ ಪಡೆದು ಈ ಕಡೆ ತಿರುಗಮ್ಮ ಮಾಡೋಣ, ಹಿಂಗೆ ತಿರುಗ್ರಿ ಇಬ್ಬರು. ಒಂದು ಊರಿಗೆ ರೀಚ್ ಆದ್ವಿ ಗೈಸ್, ನೋಡಿದ್ರಲ್ಲ. ಸೊ ಬಂದ ತಕ್ಷಣ ನಮ್ಮ ಮಾತಿಗೆ ವೈನಿಯವರು ದೃಷ್ಟಿ ತೆಗೆದು. ಸೊ ಫಸ್ಟ್ ಟೈಮ್ ಬರ್ತಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮುಖದಲ್ಲಿ ಖುಷಿ ನೋಡ್ಬೋದು. ಸೊ ಫಸ್ಟ್ ಟೈಮ್ ಎಲ್ಲರ ಜೊತೆ ಸೇರಿ ತಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಇದ್ದರು. ಅವರು ನಮ್ಮಣ್ಣ ಇಬ್ಬರು ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು. ನನಗೆ ತುಂಬ ಖುಷಿ ಆಯಿತು. ಸೊ ತುಂಬ ಚೆನ್ನಾಗಿ ನಮ್ಮನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ. ಹಾಗೆ ನಮ್ಮ ಬಾವರು ಕೂಡ ಬಂದಿರಲ್ವ, ಸೊ ಅವರು ಕೂಡ ತುಂಬ ಖುಷಿಯಾಗಿದ್ದರು. ಅಲ್ಲಿ 4 ದಿನ ಹೇಗೆ ಹೊಂಟೋಯ್ತು ಅಂತ ಗೊತ್ತಾಗಲಿಲ್ಲ. ಬಟ್ ರಿಟರ್ನ್ ಬರಬೇಕಂದ್ರೆ ಸ್ವಲ್ಪ ಬೇಜಾರಾಯಿತು. ನಾವಿಲ್ಲಿ ರೀಚ್ ಆಗಿದ ತಕ್ಷಣ ದೃಷ್ಟಿ ತೆಗೆಸ್ಕೊಂಡು ಅವತ್ತಿನ ದಿನವೇ ನಾವು ಮಾಡಿ ಮೇಲೆ ನೋಡ್ಕೊಂಡ್ಬಂದು ಈ ಥರ ಕೆಳಗಡೆ ನಾವು ಟೀ ಕೊಡ್ತಾ ಇದ್ವಿ ಅವತ್ತಿನ ದಿನವೇ. ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬ. ಸೊ ಬೆಳಗ್ಗೆ ಅನ್ನೋ ಸಂಕ್ರಾಂತಿ ಬಂತಲ್ವ, ಸೊ ಫೆಸ್ಟಿವಲ್ ದಿನ ಇಲ್ಲಿ ಮಾರ್ನಿಂಗ್ ಎದ್ಬಿಟ್ಟು ಸೊ ರಂಗೋಲಿ ಹಾಕ್ತಾಯಿದ್ವಿ. ಇಲ್ಲಿ ರಂಗೋಲಿ ಅಲ್ಲೆಲ್ಲ ಕೋಟ್ರಸ್ ಅಲ್ವಾ ಅವ್ರದ್ದು. ಸೊ ರಂಗೋಲಿ ಹಾಕೋಕ್ಕೆ ಪ್ಲೇಸ್ ಸ್ವಲ್ಪ ಮುಂದ್ಗಡೆ ಸ್ವಲ್ಪ ಇತ್ತು ಮನೆ ಮುಂದೆ. ಸೊ ಹಾಗೆ ಅಲ್ಲಿ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೆ. ಅವರೇನೋ ಮಾತಾಡ್ತಾಯಿದ್ರು. ನಮ್ಮ ಅತ್ತಿಗೆ ಕೆಳಗೆ ಕೂತ್ಕೊಂಡು ರಂಗೋಲಿ ಹಾಕ್ತಾಯಿದ್ರು. ಇದಾದ ತಕ್ಷಣ ತಿಂಡಿ ಎಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು. ಸೊ ಅಡುಗೆ ಏನೇನು ಮಾಡ್ಕೊಂಡಿವ ನೋಡ್ತಾ ಇರಿ. ತುಂಬ ಅಡುಗೆ ಮಾಡಿದ್ರು ನಮ್ಮ ಅತ್ತಿಗೆ. ಸೊ ಎಷ್ಟು ಅಡುಗೆ ಮಾಡಿದ್ರು ಅಂದರೆ ನೋಡ್ಬೋದು ನೀವು ಇಲ್ಲಿ ಅಡುಗೆನ. ಸೊ ಹಬ್ಬದ ಊಟ ಅಂತಾರಲ್ವ, ಸೊ ಹಬ್ಬದ ಊಟನೇ ಮಾಡಿಬಿಟ್ಟಿದ್ವಿ ನಾವು. ಹಂಗೆ ಲೈಟಾಗಿ ರೆಡಿ ಮಾಡು ಅಂತ ಹೇಳ್ತಾ ಇದ್ರು. ತುಂಬ ಖುಷಿ ಆಯಿತು. ಸೊ ಅವಳು ನಮ್ಮ ಶರ್ರು ಅಂತ ಹೇಳ್ಬಿಟ್ಟು ಶರ್ವಾಣಿ ನಮ್ಮ ಅತ್ತಿಗೆ ಮಗಳು, ನಮ್ಮಣ್ಣ ಆ್ಯಂಡ್ ಇವ್ರು ನಮ್ಮ ಅತ್ತಿಗೆ, ಇವ್ರು ನಮ್ಮಣ್ಣ ನೋಡ್ಬೋದು. ತುಂಬ ಖುಷಿ ಆಯಿತು. ಇವ್ರು ಕೋಟ್ರಸ್ ಅಲ್ವಾ. ಸೊ ತುಂಬ ಚೆನ್ನಾಗಿತ್ತು ಮನೆ. ನಾವು ಫಸ್ಟ್ ಟೈಮ್ ನಾವು ನೋಡಿದ್ದು ಮನೆಯಲ್ಲಿ. ನಾವು ಅಲ್ಲಿ ಆ ಊರಲ್ಲಿ ನಾವು ನೋಡಿದ್ದು. ಸೊ ನೋಡಿ ಹಬ್ಬದ ಊಟ ಇಲ್ಲಿ ಮಾಡ್ತಾಯಿದ್ವಿ. ಮಾತಾಡ್ತಾಯಿದ್ವಿ. ಪೂಜೆ ಮುಗಿದ ತಕ್ಷಣ ಊಟಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಗೆ ಕಿಟಕಿ ಬಾಗಿಲು ಏನಮ್ಮ ಕಿತ್ಕೊಂಡ್ಬಿಟ್ಟ? ಈಗ ಮತ್ತೆ ಹೆಂಗ್ ನೋಡ್ತಾಳೆ. ಶಾರ್ಟ್ ಬಿಡ್ಬೇಕು ನೋಡ. ಇದೇನು ಪ್ಲೇಟ್ ಇದ್ರಾಗ ನಾನೇನು ಪ್ಲೇಟ್ ಹಾಕೋದೇನು ನೈಟ್ ಅನ್ಕೊಂಡೆ. ನೀನು ಇದ್ದಿದ್ದಿಲ್ಲಲ್ಲ ಅದಕ್ಕೆ ಏಯ್ ಅನ್ನ ಸಾರ ಹೋಳಿಗೆನಾ ಆಮೇಲೆ ತಿಂತೀಯ. ಸೂಪರ್ ಹೋಳಿಗೆ 5. ಅಷ್ಟೊತ್ತು ಹಿಡಿತಿ ಹಿಂಗೆಲ್ಲ ಕಡೆ ತೋರ್ಸು. ಲಾಸ್ಟ್ ತಿಂತೀಯ. ಹೌದಾ? ಊಟ ಆದಮೇಲೆ ಈ ಥರ ಎಲೆ ಅಡಿಕೆ ಕುತ್ಕೊಂಡು ತಿನ್ನೋರಿಗೆ
ತಿನ್ನೋರು ಎಷ್ಟು ಜನ ಕೆಪಾಸಿಟಿ ಹೇಳಿ. ಊಟ ಆದಮೇಲೆ ಎಲ್ಲರಿಗೂ ಕುತ್ಕೊಂಡು ತಿಂತಾ ಇರ್ತಾರಲ್ಲ, ಸೊಪ್ಪನೇ ಬೇರೆ ಇರುತ್ತೆ. ಸೊ ಅಣ್ಣಲ್ಲಿ ಕುತ್ಕೊಂಡು ತಿಂತಾಯಿದ್ರು. ನನಗೂ ಅಣ್ಣಂಗೆ ಹಚ್ಕೊಂಡು ತಿಂತಾರೆ, ನನಗೂ ಎಲ್ಲಡಿಕೆ ಹಾಕ್ಕೋಬೇಕು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಎಲ್ಲಡಿಕೆ ಹಂಗೆ ನನಗೂ ಒಂದು ಚೂರು ತಿನ್ನೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡು ತಿಂತಾಯಿದ್ವಿ. ಇವಳಿಲ್ಲಿ ಆಟ ಆಡ್ತಾ ಇದ್ಲು ಇವಳು ವೈಶು. ಅಲ್ಲೇ ನಮ್ಮ ಯಜಮಾನ್ರು ಕುತ್ಕೊಂಡು ಅವರು ಒಂದು ಎಲ್ಲಡಿಕೆ ಹಾಕ್ಕೊಂಡ್ರು. ಅದಾದನಂತರ ಈವ್ನಿಂಗ್ ಟೈಮ್ ಅಂದರೆ ಇದು ನೆಕ್ಸ್ಟ್ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಇದು ಈವ್ನಿಂಗ್ ನಮಗೆ ಅಣ್ಣ ಅತ್ತಿಗೆ ಅವರು ನಮಗೆ ಬಟ್ಟೆ ಇಟ್ಟರು. ಸೊ ಫಸ್ಟ್ ಟೈಮ್ ಬಂದಿದ್ವಲ್ಲ ಮನೆಗೆ ಅಂತ ಹೇಳ್ಬಿಟ್ಟು ಬಟ್ಟೆ ನಮಗೆ ಸೀರೆ ಹೋಗಿ ಬಟ್ಟೆ ಇಟ್ಟರು. ತುಂಬ ಚೆನ್ನಾಗಿದ್ವು ಬಟ್ಟೆ. ಅವಳು ನಮ್ಮ ಶರ್ವಾಣಿ, ನಮ್ಮ ಅತ್ತಿಗೆ ಮಗಳು. ಈವ್ನಿಂಗ್ ಟೈಮ್ ಈ ಥರ ಸ್ಪೆಂಡ್ ಮಾಡಿದ್ವಿ, ತುಂಬಾ ಖುಷಿಯಾಯಿತು. ಇದಾದ ನಂತರ ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ರೀಚ್ ಆದ್ವಿ, ಹೋಗಿ ಬಂದ್ವಿ. ಆಂಜನೇಯ ಸ್ವಾಮಿ ಟೆಂಪಲ್ಗೂ ತುಂಬ ಚೆನ್ನಾಗಿತ್ತು. ಮತ್ತು ಆಂಜನೇಯ ಸ್ವಾಮಿ ಟೆಂಪಲ್ ನಮ್ಮ ಬಾವರು ಕೂಡ ಅವರು ಬಟ್ಟೆ ಇಟ್ಟರು, ಫಸ್ಟ್ ಟೈಮ್ ಅಲ್ವಾ. ಸೊ ಹಾಗಾಗಿ ತುಂಬ ಖುಷಿಯಾಯಿತು. ನಮ್ಮ ಅತ್ತಿಗೆ ನಮ್ಮ ಅಣ್ಣ ನೋಡ್ರಿ ಬಟ್ಟೆ ಇಟ್ಟಿದ್ದು ನಾವು ಅನ್ಎಕ್ಸ್ಪೆಕ್ಟೆಡ್ ಅವರು ಬಟ್ಟೆ ತೊಗೋಬೇಕು ಅಂತ ನಮಗೆ ತುಂಬ ಖುಷಿಯಾಯಿತು. ಸೊ ಅದು ಶಾಪಿಂಗ್ ಕೂಡ ಮಾಡ್ಕೊಂಬಂದ್ವಿ. ಬಟ್ ಅಲ್ಲಿ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ, ಆ ಬ್ಲಾಗ್ ಮಾಡಿದೆ, ಬಟ್ ಅದು ಮಿಸ್ ಆಗಿದೆ. ಹಾಗಾಗಿ ನಾನು ಇದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ ಹಾಂ ವಿಡಿಯೋ ಓಕೆ ಡನ್. ಫೋಟೋನೇ ಇದಾದ ನಂತರ ಮಾಡಿ ಮೇಲೆ ಅಂತೂ ನೀವು ನೋಡಿರ್ತೀರ, ಮಾಡಿ ಮೇಲೆ ತುಂಬ ಚೆನ್ನಾಗಿ ಕ್ಲೈಮೇಟ್ ಚೆನ್ನಾಗಿತ್ತು. ರೆಡಿ ಆದ ತಕ್ಷಣ ಸ್ವಲ್ಪ ಮಾಡಿ ಮೇಲೆ ಹೋಗಿ ಫೋಟೋಸ್ ತೆಕ್ಕೊಂಡು ಬೇಗನೆ ಅಲ್ಲಿಂದ ಸ್ಟಾರ್ಟ್ ಆದ್ವಿ ಕಾರಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಫೋಟೋಸ್ ಅಂತೂ ಸಖತ್ತಾಗಿ ಬಂದವು, ಎಲ್ಲರ ಫೋಟೋಸ್ ಸೂಪರಾಗಿ ಬಂದವು. ನಾನು ಅಪ್ಲೋಡ್ ಮಾಡಿದ್ದು ನೀವು ನೋಡಿರ್ತೀರ ನೀವು ಅವಾಗವಾಗ ಯೂಟ್ಯೂಬ್ ಚಾನಲಲ್ಲಿ. ಸೊ ನನ್ನ ಮಗ ಇವನಲ್ಲಿ ಆಟ ಆಡ್ತಿದ್ದಾನೆ. ಸೊ ಗೈಸ್ ಟೆಂಪಲ್ಗೆ ರೀಚ್ ಆದ್ವಿ. ಟೆಂಪಲ್ ಮಾತ್ರ ಸೂಪರಾಗಿದೆ, ಹಳೆ ಕಾಲದ ಟೆಂಪಲ್ ಅಂತ. ಇಲ್ಲಿ ವಿಶೇಷತೆ ಇದೆ, ಹೋಗಿ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಆ ಟೆಂಪಲ್ಗೆ ಹೋಗಿ ಬಂದ್ವಿ. ಹೋಗಿ ಬಂದ ತಕ್ಷಣ ಲೇಟ್ ಆಯ್ತಲ್ವ, ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ನಾವು ರಿಟರ್ನ್ ಆಗಬೇಕಿತ್ತು ಬ್ಯಾಂಗ್ಳೂರಿಗೆ. ಸೊ ನಾನು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ವಿ. ಇಲ್ಲಿ ಟೆಂಪಲ್ ಮಾತ್ರ ಚೆನ್ನಾಗಿದೆ, ಟೆಂಪಲ್ ಸೂಪರಾಗಿದೆ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಹಬ್ಬದ ದಿನ. ಅದೊಂಥರ ಮೆಮೊರಿ ಅಂತಲೇ ಹೇಳ್ಬೋದು. ಮೆಮೊರಿಗಿನ್ನ ಇನ್ನು ಜಾಸ್ತಿ ಯಾವುದಾದ್ರೂ ಪದ ಇದ್ದರೆ ಅದು ಮೆನ್ಷನ್ ಮಾಡ್ಬೋದು. ನೋಡಿ ನನ್ನ ಸೊಸೆ ಶರ್ವಾಣಿ ನಮ್ಮ ಅತ್ತಿಗೆ ಇಲ್ಲೆಲ್ಲ ಕುತ್ಕೊಂಡು ಸ್ವಲ್ಪ ಮಾತಾಡ್ಕೊತಾ ಇದ್ವಿ. ಕುತ್ಕೊಂಡ್ಗೂ ಕಟ್ಟೋದು ಸೂಪರಾಗಿತ್ತು ಇಲ್ಲೆಲ್ಲ ಟೆಂಪಲ್. ಇನ್ನೂ ಅಲ್ಲೆಲ್ಲ ಸ್ವಲ್ಪ ಜಾತ್ರೆ ಏನೋ ಇತ್ತು ಅಂತೆ, ಗಲಾಟೆ ಅಷ್ಟು ಇರಲಿಲ್ಲ. ನೆಕ್ಸ್ಟ್ ಜಾತ್ರೆನೇ ಇತ್ತು ಅಂತ ಹೇಳ್ತಾಯಿದ್ರು ಅಲ್ಲಿ. ಇದು ರಾಮಾಯಣದಲ್ಲಿ ಎಲ್ಲಿ ಹೋಗ್ತೀವಿ ಬೆಳಗದ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಿ ಬರ್ರಿ ಒಂದಿಷ್ಟು, ಇಲ್ಲಿ ಚೆನ್ನಾಗಿ ಕಾಣ್ತದೆ ನೋಡ್ರಿ.
ದರ್ಶನ ಸೂಪರ್ ಚೆನ್ನಾಗಿ ಆಯಿತು. ದರ್ಶನ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಆದ್ವಿ. ಶರು ಇಲ್ಲಿ ವೀಡಿಯೋ ಮಾಡ್ತಿದ್ದಾಳೆ ರಿಟರ್ನ್ ಆಗೋದು. ಮನೆಗೆ ಬಂದು ತುಂಬ ಟೈರ್ಡ್ ಆಗಿಬಿಟ್ಟಿದ್ವಲ್ಲ, ಸೊ ಮನೆಗೆ ಬಂದು ಮಾಡ್ಕೊಂಡ್ವಿ. ನಾನು ನೆಕ್ಸ್ಟ್ ಡೇ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ದೆ. ಸ್ವಲ್ಪ ಫೀಲ್ ಇರುತ್ತಲ್ವ, ಇನ್ನು ರಿಟರ್ನ್ ಆಗಬೇಕು. 4 ದಿನ ಸ್ಪೆಂಡ್ ಮಾಡಿದ್ವಿ, ಸೂಪರಾಗಿತ್ತು. 4 ಡೇಸ್ ಅಂತ ಹೇಳ್ಬಿಟ್ಟು ಅಂದ್ಕೊತಾನೆ ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ದೆ ಇಲ್ಲಿ. ಗೋಯಿಂಗ್ ಟು ಬ್ಯಾಕ್ ಬ್ಯಾಂಗ್ಳೂರ್. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಗೈಸ್? ಚೆನ್ನಾಗಿ ಅನ್ನಿಸ್ತಾ? ನನಗೆ ಯಾಕೋ ಅಪ್ಲೋಡ್ ಮಾಡಬೇಕು ಅನ್ನಿಸ್ತು. ಸೊ ಹೀಗೆ ನಾನು ಎಂಜಾಯ್ ಮಾಡಿದ್ವಿ. ಅಲ್ಲಿ ನೋಡಿ ಶಾಪಿಂಗ್ ಮಾಡಿದ್ದು ಬ್ಯಾಗ್ ಅಲ್ಲೇ ಇದೆ. ಬಟ್ ಶಾಪಿಂಗ್ ಮಾಡಿದ ವಿಡಿಯೋ ನಾನು ಮಿಸ್ ಆಯಿತು. ಅದು ಕೂಡ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇರಲಿ ಅಂತ ಇದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಗೈಸ್. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತಾ? ನಾವು ಯಾವ ಥರ ರೆಡಿ ಆಗಿದ್ವಿ? ನನಗೆ ಆ ಸ್ಯಾರಿ ಸೂಪರಾಗಿ ಸೆಟ್ ಆಗಿತ್ತು. ಸ್ಯಾರಿ ಚೆನ್ನಾಗಿದೆನಾ? ಸೊ ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ಕೊಡೋಣ ಅಂತ ಅಂದ್ಕೊಂಡೆ. ಸೊ ಈ ಥರ ನಾವು ಎಂಜಾಯ್ಮೆಂಟ್ ಮಾಡಿದ್ವಿ. ನನಗಂತೂ ಸೂಪರಾಗಿತ್ತು. ಸೂಪರ್ ಎಂಜಾಯ್ ಮಾಡಿದ್ವಿ, ಖುಷಿ ಇತ್ತು ಎಲ್ಲರಿಗೂ. ಸೊ ಅಲ್ಲಿಂದ ರಿಟರ್ನ್ ಆದ್ವಿ ಬ್ಯಾಂಗ್ಳೂರಿಗೆ. ಸೊ ಬ್ಯಾಂಗ್ಳೂರಿಗೆ ರಿಟರ್ನ್ ಆದರೆ ಯೂಶ್ವಲ್ ಅದೇ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಅಪ್ಪ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು. ನಮಸ್ಕಾರ. ಪ್ಲೀಸ್ ಸಬ್ಸ್ಕ್ರೈಬ್.